ಅಂತಂದ್ರೆ ಜೇನ್ ಕೀಳೋನು ಕೈ ನೆಗ್ದಿರ ಅರ್ಥನ ಅಂತಾರೆ, ಅಂದ್ರೆ ತೊಳೆಯೋ ಬದಲು ಕೈ ನೆಗ್ಬೇಕು ಅಂತ. ನೀವು ಜೇನೆಲ್ಲ ತಿಂದಾಕ್ಬಿಟ್ಟು ನೀವು ಕೈಯಲ್ಲಿರೋದು ನಮಗ್ ನೆಗ್ಸೋಕ್ ಬಂದ್ರೆ ಹೆಂಗ್ ಬಿಡೋಕ್ಕಾಗ್ತದೆ? ನೋಡಿ, ನಾನೊಂದು ಹೇಳ್ಬಿಡ್ತೀನಿ, ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ. ನಾನು ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ನನಗೆ ಜೇಬು ಕೈ ಹಾಕಿ ಕಿತ್ಕೊಳ್ಳೋದು ಗೊತ್ತಿದೆ, ಜೀವನ ಕಿತ್ಕೊಳ್ಳೋದು ಗೊತ್ತಿದೆ. ಯಾಕಂದ್ರೆ ನಾನೇನು 100% ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳಲ್ಲ. ಮನುಷ್ಯ ಅಂತ ಬಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದೇ ಇರ್ತದೆ. ಕೆಲವೊಬ್ಬರಿಗೆ ನಾವು ಕೆಟ್ಟವರಾಗಿರ್ತೀವಿ, ಕೆಲವೊಬ್ಬರಿಗೆ ಒಳ್ಳೆಯವರಾಗಿರ್ತೀವಿ. ಆದ್ರೆ ನಮ್ಮ ತಾಯಿ ನನ್ಗೆ ಯಾವತ್ತು ನನ್ನ ಮಗ ಒಳ್ಳೆಯವನು ಅಂತ ಸೀಲ್ ಹಾಕಿದ್ರೆ ಅದೊಂದು ಸೀಲ್ ಸಾಕು. ಸೊ ನಾನು ನೇರವಾಗಿ ಹೇಳ್ಬಿಡ್ತೀನಿ ಸರ್, ಸೋತಿದ್ರೆ ನಮ್ಮನ್ನು ಕೇಳಕ್ಕೆ 4 ಜನನೂ ಇರ್ತಾರಲ್ಲ, ಗೆದ್ದಿದೀವಿ 10 ಜನ ಜೊತೆಲಿದ್ದೀವಿ. ನೇರವಾಗಿ ಹೇಳ್ಕೊಳಕ್ಕೆ ನಾವೇನು ತಲೆಗೆಡಿಸ್ಕೋಬೇಕಾಗಿಲ್ಲ. ಚಿಕ್ಕಣ್ಣ ಸೋಲ್ಬೇಕು, ಉಮಾಪತಿ ಸೋಲ್ಬೇಕು ಅನ್ನೋದು ಬೇಕಾದಷ್ಟು ಜನ ಕಾಯ್ತಾ ಇದ್ರು. ಆದ್ರೆ ನಾನು ಅದಕ್ಕೆ ಹೇಳಿದ್ನಲ್ಲ, ನಮ್ಮ ತಂದೆ ಅವ್ರ ತಂದೆ ಜೀವಂತವಾಗಿ ಇಲ್ದೇ ಇದ್ರು, ಅವ್ರ ಆತ್ಮ ನಮ್ಮನ್ನ ಕಾಪಾಡ್ತಾ ಇದೆ. ಸೊ ಸಮಸ್ಯೆಗಳು ಬಂದೇ ಬರ್ತವೆ ಸರ್, ಎಲ್ಲಿಲ್ಲ ಸಮಸ್ಯೆ ಎಲ್ಲಾ ಕಡೆ ಇದೆ. ಅದನ್ನ ನಾವು ಭೇದಿಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಯಾವ್ದೇ ಸಿನಿಮಾ ಮಾಡಿದ್ರು ಅಷ್ಟೇ, ನಂದು ಉಮಾಪತಿ ಫಿಲ್ಮ್ಸ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದುಡ್ಡು ಮಾಡಕ್ಕೆ ಆ ಬ್ಯಾನರು, ಎಕ್ಸ್ಪೆರಿಮೆಂಟ್ ಮಾಡಕ್ಕೆ DN ಸಿನಿಮಾಸು, ಮತ್ತೆ ಅವಾರ್ಡ್ ಮತ್ತೊಂದು ಇನ್ನೊಂದು ಅಂತ. ಬಟ್ ನಿಜವಾಗ್ಲೂ ಔಟ್ ಆಫ್ ದಿ ಬ್ಲೂ ಮೂನ್ ಈ ಸಿನಿಮಾ ಸಕ್ಸಸ್ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಅಂದ್ರೆ ಸೊ ನಾನು ಚಿಕ್ಕಣ್ಣನಿಗೂ ಬಹಳಷ್ಟು ಸಲ ಹೇಳಿದೆ, ಅಪ್ಪಾಜಿ ತಲೆ ಕೆಡಿಸ್ಕೋಬೇಡ, ಗೆಲ್ಲೋರ್ಗೆ 108 ವಿಘ್ನ. ಮತ್ತೆ ಯಾವತ್ತು ನಮಗೆ ಯಾವುದೇ ವಸ್ತು ಸಂಪಾದನೆ ಮಾಡಕ್ಕೆ ಬಹಳ ಕಷ್ಟಪಟ್ಟಿರ್ತೀವಲ್ಲ, ಅದೇ ನಮಗೆ ದಕ್ಕುವಂಥದ್ದು, ಅದೇ ನಮ್ಮನ್ನ ಕಾಪಾಡುವಂಥದ್ದು ಅಂತ. ಕೊಡೋ ಕೈ ಶುದ್ಧವಾಗಿದ್ರೆ ತಗೊಳ್ಳೋ ಮನ್ಸು ಎಷ್ಟೇ ಕೆಟ್ಟದಾಗಿರ್ಲಿ ಅದು ಶುದ್ಧವಾಗಿರ್ತದಲ್ಲ. ಸೊ ಕಾವೇರಿ ನೀರು ಎಷ್ಟು ಶುದ್ಧವಾಗಿದೆ, ನಮ್ಮ ತಾಯಿ ತಂದೆ ಮನ್ಸು ಅಷ್ಟೇ ಶುದ್ಧ. ಆಮೇಲೆ 108 ವಿಘ್ನಗಳಾಯ್ತು. ಅದು ಅವಾಗ ಚಿಕ್ಕಣ್ಣ ಅವ್ರಿಗೂ ಅನ್ಸಿರೋದಿದೆ, ಸಿನಿಮಾ ಮಾಡ್ಬೇಕಾ ಬಿಟ್ಬಿಡೋಣ ಅಂತ ನನಗೂ ಅನ್ಸಿರೋದಿದೆ. ಆಮೇಲೆ ಪ್ರೊಡ್ಯೂಸರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ನಮಗೆ ಸರಸ್ವತಿ ಒಲ್ದಾಗ ನಾವು ತುಂಬಾ ಹಂಬಲ್ ಆಗಿ ಡೌನ್ ಟು ಅರ್ತ್ ಆಗಿದ್ರೆ, ನಾವು ಅದೇನೋ ಹೇಳ್ತಾರೆ ಗೊತ್ತಾ, ಈ ಗೆದ್ದಾಗ ಈ ನಾವೇನೋ ಮೀಸೆ ತಿರುವಿ ಮರಿಬಾರ್ದು, ಸೋತಾಗ ಇನ್ನೊಬ್ರು ಕಾಲಿಡಿಬಾರ್ದು ಅಂತ. ಸೊ ಹಂಗಾಗಿ ನ್ಯೂಟ್ರಲ್ ಆಗಿ ಹೋಗ್ತಾ ಇದ್ರೆ ನಮ್ಮ ಬದುಕು ನಡೀತಾ ಇರ್ತದೆ. ಯಾರೋ ಎದುರಿಸ್ತಾರೆ ಅಂದ್ರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ, ಫ್ಲಾಪ್ ಆಗ್ಬಿಟ್ರೆ ಹೆಂಗೆ. ಸೊ ಚಿಕ್ಕಣ್ಣನಿಗೆ ಫ್ಲಾಪ್ ಅನ್ನೋ ಪದ ಕೇಳಿದ್ರೆ ಸಾಕು, ಒಂಥರ ಈ ಶೇಕ್ ಹಾಕ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದು ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ಮ ತಂದೆಯವ್ರು ಇದ್ದಿದ್ರೆ, ನಮ್ಮ ತಂದೆ ನಿಮ್ಮ ತಂದೆ ಇದ್ದಿದ್ರೆ ನಿಜವಾಗ್ಲೂ ಬಹಳ ಖುಷಿ ಪಟ್ಟಿರೋರು. ಇಬ್ರು ಮೇಲೆ ದೇವರಾಗಿದ್ದಾರೆ, ಅವ್ರು ನಮ್ಮನ್ನ ಸದಾಕಾಲ ಕಾಪಾಡ್ತಾರೆ. ನಾನು ಬಿದ್ದಾಗ ಕೈ ಹಿಡ್ದು ಮೇಲೆತ್ತಕ್ಕೆ ನಮ್ಮ ತಂದೆ ಇದ್ದಾರೆ, ನೀನ್ ಬಿದ್ದಾಗ್ಲೂ ಕೈ ಹಿಡ್ದು ಮೇಲೆತ್ತಕ್ಕೆ ನಿಮ್ಮ ತಂದೆ ಜೀವಂತವಾಗಿ ಇಲ್ಲದೆ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆ ಕೆಡಿಸ್ಕೊಳ್ಳೋ, ನಮಗೆ ಸೀಕ್ರೆಟ್ ಅನ್ನೋದೇನು ಇಲ್ಲ, ಅವಮಾನನ ಚಾಲೆಂಜ್ ಆಗಿ ತಗೊಂಡ್ವಿ ಅಷ್ಟೇ. ಯಾಕಂದ್ರೆ ಚಿಕ್ಕಣ್ಣವ್ರಿಗೂ ಬಹಳಷ್ಟು ಸಲ ಭಯ ಪಡಿಸಿ ಕಾಲು ಎಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕಾಲು ಎಳೆದಿರೋರು ಕಾಲ್ ಶೀಟ್ ಕೇಳ್ತಾ ಇದಾರಂತೆ, ನನ್ಗೆ ಅದು ಬಹಳ ಖುಷಿ ಆಯ್ತು. ಸೊ ಅದು ಸಾಧನೆ. ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದ್ರೆ, ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡಕ್ ಹೋಗ್ಬಾರ್ದು, ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ ಅದು ಸಾಧನೆ ಅಂತ. ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಯಾರು ಕಾಲು ಎಳೆದಿದ್ರು, ಅವತ್ತು ಕಾಲು ಎಳೆದಿದ್ರು ತೊಂದರೆ ಇಲ್ಲ, ನಮ್ಗೇನು ಎಲ್ಲಾರು ಸಹಾಯ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ನಮ್ಗೆ ಹಣೆ ಬರ ಬರ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾನೆ. ನಾವೇನು ಯಾರ ಸಹಾಯನೂ ಬೇಕಾಗಿಲ್ಲ. ಆದ್ರೂ ಸಿನಿಮಾ ಅಂತ ಬಂದಾಗ ರಾಜಕೀಯ, ಸಿನಿಮಾ, ಕೆಲವೊಂದಷ್ಟು ಫೀಲ್ಡ್ ಜನಗಳಿದ್ರೆ ಮಾತ್ರ ನಮ್ಮ ಜೀವನ ನಡೀತದೆ. ನಮ್ಮ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಜನ ಇರಬೇಕು. ಅವನು ನನ್ನ ಮೀಟಿಂಗ್ ಅಲ್ಲಿ ಆತ ಹೇಳ್ತಾನೆ, ನಾವು ಟಿಕೆಟ್ ಅರಿಯಲ್ಲ ಅಂತ. ಕೊಪ್ಪಳ ಜಿಲ್ಲೆಯವ್ರು ನಾವು ಟಿಕೆಟ್ ಅರಿಯಲ್ಲ ಸರ್, ನಮ್ಮ ಸಿಸ್ಟಮ್ ಹಿಂಗೆ ಅಂತಾರೆ. ಸೊ ನನ್ನ ಸಿನಿಮಾನೇ ಹಾಕಲ್ಲ. ಹೋಗು, ನಾನು ಎಂತ ಬಂಡ ಅಂದ್ರೆ ನನಗೆ ಬರ್ದೇ ಇದ್ರು ಪರವಾಗಿಲ್ಲ, ಅಲ್ಲಿ ನನ್ನ ಸಿನಿಮಾ ಹಾಕಲ್ಲ. ಯಾಕಂದ್ರೆ ನಾವು ಕಲ್ತಿರೋದು ಇಷ್ಟೇ ಸರ್, ನಾವು ಗೆಲ್ಬೇಕು ನಿಜ, ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಬಾರ್ದು ಸರ್. ಬೇಕಾದ್ರೆ ಕಾಲು ಕೈ ಹಿಡಿಬೇಕಾ, ನಮ್ಮ ತಾಯಿ ತಂದೆಗೆ ನಮಗೆ ಸಹಾಯ ಮಾಡಿರುವಂತವ್ರಿಗೆ ಕಾಲು ಕೈ ಹಿಡಿಯೋಣ, ಕಣ್ಕಂಡವ್ರಿಗೆಲ್ಲ ಯಾಕೆ ಸರ್ ಕಾಲು ಕೈ ಹಿಡಿಬೇಕು, ಜನಕ್ಕೆ ಕಾಲು ಕೈ ಹಿಡಿಯೋಣ ಬಿಡಿ. ಸೊ ಕಳ್ತನ ಮಾಡೋರ್ಗೆ ಯಾಕೆ ಹಿಡಿಬೇಕು? ನನ್ನ ಚಿಕ್ಕಣ್ಣವ್ರಿಗೂ ಅಷ್ಟೇ ಅವ್ರು ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನು ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತಗೊಂಡಿಲ್ಲ. ಗೆದ್ದ ಮೇಲೆ ತಗೋತೀನಿ ಅಂತ ಹೇಳಿದಾರೆ. ಇನ್ನ ಅವ್ರೇನ್ ಡಿಮ್ಯಾಂಡ್ ಮಾಡ್ತಾರೋ ಅದನ್ನ ನಾನು ಕೊಡ್ಬೇಕು.